ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಈ ದಿನ ಹೇಗಿವೆ, ಇಂಥ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 11ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ. ಈ ಅಷ್ಟಮಿ ತಿಥಿ ಈ ದಿನ ರಾತ್ರಿ 2:09 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 8:16 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:11 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಬೆಳಿಗ್ಗೆ 9:10 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:34 ಮಧ್ಯಾಹ್ನ 2:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 11:04 ಮಧ್ಯಾಹ್ನ 12:34 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 8:04 ಬೆಳಿಗ್ಗೆ 9:34 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:55 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ಅಭಿಜಿನ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:46 ಮಧ್ಯಾಹ್ನ 12:38 ಅಮೃತ ಕಾಲದ ಸಮಯ. ಇನ್ನು ಚಗೋದಯಾದಂತೆ ಈ ದಿನ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:43 ಬೆಳಿಗ್ಗೆ 8:01 ಲಾಭ ತರುವಂಥ ಸಮಯ ಇದು. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಅಥವಾ ಯಾವುದೇ ಚಟುವಟಿಕೆಗಳಿಗೆ ಪ್ರಯಾಣ ಮಾಡುವಂಥವರು ಈ ಸಂದರ್ಭದಲ್ಲಿ ಪ್ರಯಾಣ ಮಾಡಿ. ಹಾಗೆ ನಿಮ್ಮ ವ್ಯವಹಾರಗಳನ್ನು ಕೂಡ ಈ ಚಗೋದಯದ ಲಾಭದ ಸಮಯದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:31 ಸೂರ್ಯಾಸ್ತ ಸಂಜೆ 6:28. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ, ಹಾಗೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ ಕಾರಕನಾಗಿರುವಂಥವನು. ತುಂಬ ಕ್ಯಾಲ್ಕುಲೇಟಿವ್ ಆಗಿರುವಂಥವ್ರಿಗೆ, ತುಂಬ ಬಿಸ್ನೆಸ್ ಮೈಂಡ್ ಇರುವಂಥವ್ರಿಗೆ ಈ ದಿನ ಬಹಳ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ತುಂಬ ಲಾಭ ಕೂಡ ಇದೆ. ಹಾಗೆ ಬುಧ ವಾಕ್ಚಾತುರ್ಯಕ್ಕೆ ಕಾರಕ, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ಯಾರು ಮಾತಾಡಲಿಕ್ಕೆ ಕಲ್ತ್ಕೊಂಡಿದ್ದಾರೋ ಅಂಥವ್ರಿಗೆ ಬಹಳ ವಿಶೇಷವಾದಂತಹ ಒಂದು ಸ್ಥಾನಮಾನ ಸಿಕ್ಕತ್ತೆ. ಲಾಭಾಂಶ ಇದೆ, ಅನುಕೂಲ ಇದೆ. ಮಾತು ಬಲ್ಲವರು ಬರದಲ್ಲೂ ಬದುಕೊಂಡ್ರು ಅಂತಾರಲ್ಲ, ಆ ರೀತಿಯಲ್ಲಿ ಮಾತಿನಿಂದಲೇ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ ಈ ದಿನ. ಹಾಗೆ ಅಂಥದ್ದೇ ಮಾತನ್ನು ಹೆಚ್ಚು ಆಡೋದ್ರಿಂದ ಕೂಡ ಸಮಸ್ಯೆಯ ಸುಳಿಗೆ ಸಿಲುಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ.
ಒಟ್ಟಾರೆ ಈ ಮಾತನ್ನು ನೀವು ಯಾವ ರೀತಿಯಲ್ಲಿ ಹಿತಮಿತವಾಗಿ ನೀವು ಬಳಸ್ತೀರೋ ಅದರಂತೆ ನಿಮ್ಮ ಯಶಸ್ಸು ಈ ದಿನ ಇರುತ್ತೆ. ಇನ್ನು ಬುಧ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಕಾರಕ. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳು ಕೂಡ ಚೆನ್ನಾಗಿರುತ್ತೆ. ಒಳ್ಳೆಯ ಲಾಭ ಇದೆ. ಪಾರ್ಟ್ನರ್ಸ್ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ ಈ ದಿನ. ಇನ್ನು ಬುಧ ಕಲಿಕೆಗೆ ಮತ್ತು ಬರವಣಿಗೆಗೆ ಕಾರಕನಾಗಿರೋದ್ರಿಂದ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ನೀವು ಪರೀಕ್ಷೆಯನ್ನು ಬರೀತಾ ಇರಿ ಅಥವಾ ಉನ್ನತ ವ್ಯಾಸಂಗದ ಬಗ್ಗೆ ಪ್ರಯತ್ನ ಪಡ್ತಾ ಇರಿ. ಇಲ್ಲಿ ನಿಮ್ಮ ಪರವಾಗಿರುವಂಥ ಕೆಲವೊಂದು ಫೇವರಬಲ್ ಆಗಿರುವಂಥ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮಗೆ ತುಂಬ ಸೆಲ್ಫ್ ಕಾನ್ಫಿಡೆನ್ಸ್ ಈ ದಿನ ತುಂಬ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಬುಧನಿಂದ ಹಲವಾರು ವಿಶೇಷತೆಗಳು ನಿಮಗಾಗಿ ಕಾದಿದೆ. ಅದನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ಲೆಕ್ಕಾಚಾರದಲ್ಲಿ ನಿಮ್ಮದಾಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯಾಣ, ಇದನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:40 ಬೆಳಿಗ್ಗೆ 10:38 ಇನ್ನು ಅಪರಾಹ್ನ 4:29 ಸಂಜೆ 5:27 ಹಾಗೆ ರಾತ್ರಿ 11:33 ರಾತ್ರಿ 12:35 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ಪ್ರಾರಂಭ ಆಗುತ್ತೆ, ಫಲಿತಾಂಶ ಕೂಡ ತುಂಬ ತಡವಾಗುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:40 ಹಾಗೆ ಅಪರಾಹ್ನ 3:30 ಅಪರಾಹ್ನ 4:29 ಇನ್ನು ರಾತ್ರಿ 10:32 ರಾತ್ರಿ 11:33 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲ. ಜೊತೆಗೆ ಆರ್ಬಿಟ್ರೇಷನ್ಗಾಗಲಿ, ನೆಗೋಷಿಯೇಷನ್ಸ್ಗಾಗಲಿ, ಹಾಗೆ ಪಾರ್ಟ್ನರ್ಶಿಪ್ ಡಿ ಸಂಬಂಧಪಟ್ಟಂತಹ ವಿಚಾರಗಳಲ್ಲಾಗಲಿ ನಿಮಗೆ ತುಂಬ ಲಾಭ ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ವ್ಯಾಪಾರದ ವಿಸ್ತರಣೆ ಇರ್ಬೋದು, ವ್ಯಾಪಾರಕ್ಕೆ ಬಂಡವಾಳ ತೊಡಗಿಸುವಂಥ ವಿಚಾರ ಅಥವಾ ಹೊಸದಾಗಿ ವ್ಯಾಪಾರ ಆರಂಭ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋಂಥವ್ರು ಈ ದಿನ ಸಂಕಲ್ಪ ಮಾಡಿಕೊಂಡು ಯಾವುದಾದ್ರೂ ಒಂದು ಶುಭ ಮುಹೂರ್ತದಲ್ಲಿ ನಿಮ್ಮ ಒಂದು ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂಥ ಫಲ ಸಿಕ್ಕತ್ತೆ. ಅದರಲ್ಲೂ ಬುಧ ಹೋರಾದಲ್ಲಿ ನಿಮ್ಮ ವ್ಯಾಪಾರಗಳನ್ನು ಮುಂದುವರಿಸಿ, ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:33 ಮಧ್ಯಾಹ್ನ 2:32 ಹಾಗೆ ರಾತ್ರಿ 8:29 ರಾತ್ರಿ 9:30 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಈ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಹಣಕಾಸನ್ನು ಇನ್ವೆಸ್ಟ್ ಮಾಡುವಂಥ ವಿಚಾರ, ವ್ಯಾಪಾರ ವ್ಯವಹಾರಗಳ ಸಂಬಂಧಿತವಾದಂಥ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ವಿಚಾರ, ಇದ್ಯಾವುದನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಹಾಗೆ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಶುಕ್ರ ಹೋರಾದಲ್ಲಿ ಬೇಡ. ಇದು ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:35 ಮಧ್ಯಾಹ್ನ 1:33 ಇನ್ನು ರಾತ್ರಿ 7:27 ರಾತ್ರಿ 8:29 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಕುಜ ಹೋರ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಅಥವಾ ಈ ಜಮೀನಿಗೆ ಅಡ್ವಾನ್ಸ್ ತೆಗೆದುಕೊಳ್ಳುವಂಥದ್ದು, ಅಡ್ವಾನ್ಸ್ ಕೊಡುವಂಥದ್ದು, ಎಲ್ಲ ಒಂದು ಕಡೆ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಸಹಿ ಮಾಡುವಂಥದ್ದು, ಇಂಥದ್ದನ್ನು ಈ ದಿನದ ಕುಜ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಕ್ರೀಡೆಯಲ್ಲಿ ಭಾಗವಹಿಸುವಂಥವರು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳು ಕೂಡ ನಿಮ್ಮ
ಕುಜ ಹೋರ ಫೇವರಬಲ್ ಆಗಿರೋದ್ರಿಂದ ನಿಮ್ಮ ಒಂದು ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಇನ್ನು ನೀವು ಯಾವುದೇ ಒಂದು ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದರೆ ಮಾರ್ಕೆಟಿಂಗ್ ಮಾಡಲಿಕ್ಕೂ ಕೂಡ ಈ ಕುಜ ಹೋರ ಚೆನ್ನಾಗಿದೆ. ಎಷ್ಟೇ ಸ್ಪರ್ಧೆಗಳಿದ್ರೂ ಕೂಡ ಅದರಲ್ಲಿ ಮುಂಚೂಣಿಯಲ್ಲಿರ್ತೀರಿ. ಸ್ಪರ್ಧೆ ನಿಮಗೆ ಒಂದು ರೀತಿಯಲ್ಲಿ ಉಪಯುಕ್ತವಾಗಿ ಬದಲಾವಣೆ ಆಗಿಬಿಡುತ್ತೆ. ಹಾಗಾಗಿ ಕುಜ ಹೋರದಲ್ಲಿ ಇಂಥ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 37 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 27 ನಿಮಿಷದಿಂದ ಸಂಜೆ 6 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 35 ನಿಮಿಷದಿಂದ ರಾತ್ರಿ 1 ಗಂಟೆ 37 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಮಾಡಿದ್ರೆ ಸೂಕ್ತವಾದಂಥ ಫಲಗಳು ಸಿಕ್ಕತ್ತೆ ಇದನ್ನು ಕೂಡ ನೀವು ತಿಳ್ಕೊಳ್ಬೇಕು ಪ್ರತಿನಿತ್ಯ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ, ಪಂಚಾಂಗವನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಏಕೆಂದರೆ ಶುಭ ಮುಹೂರ್ತದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡ್ತೀರಿ, ಶುಭ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ಹೊಸ ವರ್ಷದ ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುವಂಥದ್ದು ಮಾರ್ಚ್ 19ನೇ ತಾರೀಕು. ತಮಗೆಲ್ಲರಿಗೂ ಗೊತ್ತಿದೆ, ಗುರುವಾರದ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ಈ ದಿನ ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವಂಥ ದಿನ ಕೂಡ. ಇಲ್ಲಿ ಯುಗಾದಿ ಅಂತ ಹೇಳಿದ್ರೆ ಯುಗದ ಆರಂಭದ ದಿನ ಇದು. ಅಂದರೆ ಆ ದಿನದಿಂದಲೇ ಒಂದು ಯುಗ ಆರಂಭ ಆಯಿತು ಅನ್ನುವಂಥದ್ದು. ಹಾಗಾಗಿ ಈ ದಿನವೇ ಬ್ರಹ್ಮ ವಿಶ್ವವನ್ನು ಸೃಷ್ಟಿ ಮಾಡಿದ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಮೊದಲು ಯುಗದ ಆರಂಭ, ನಂತರ ಸಂವತ್ಸರಗಳು ಬಂತು, ನಂತರ ಪಂಚಾಂಗದ ಅಂಗಗಳಾದಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳು ಸೃಷ್ಟಿಯಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಅನಾದಿ ಕಾಲದಿಂದಲೂ ಕೂಡ ಈ ಯುಗದ ಆರಂಭದ ದಿನವನ್ನು ಹಿಂದೂಗಳು ಹೊಸ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ಜನವರಿ 1 ಹೊಸ ವರ್ಷ ಅಂತ ಹೇಳಿ ಹೊಸ ವರ್ಷದ ಈ ವರ್ಷ ಭವಿಷ್ಯವನ್ನು ಕೂಡ ಹೇಳಿದ್ದಾಗಿದೆ. ಆದರೆ ನಿಜವಾದ ವರ್ಷ ಭವಿಷ್ಯ ಆರಂಭ ಆಗುವಂಥದ್ದು ಈ ಯುಗಾದಿ ಹಬ್ಬದಿಂದ, ಈ ಯುಗದ ಆದಿಯಿಂದ. ಇಲ್ಲಿ ಅನೇಕ ರೀತಿಯಲ್ಲಿ ಈ ಯುಗಾದಿಯನ್ನು ಅಥವಾ ಈ ಚೈತ್ರ ಮಾಸದ ಮೊದಲ ದಿನವನ್ನು ಬಹಳ ವಿಶೇಷವಾದಂತಹ ದಿನ ಅಂತ ಹೇಳಿ ಕರೆದಿದ್ದಾರೆ. ಅದರಿಂದಲೇ ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಸಂಭ್ರಮ ಪಡುವಂಥ ಒಂದು ಸಂದರ್ಭ ಇದೆ. ಇಲ್ಲಿ ಪ್ರತಿ ಸಂವತ್ಸರದಲ್ಲೂ ಕೂಡ ಚೈತ್ರ ಮಾಸದಲ್ಲಿ ಓಂ ಪ್ರಥಮವಾಗಿ ಬರುವಂಥ ಹಬ್ಬ ಯಾವುದು ಅಂತ ಹೇಳಿದ್ರೆ ಅದೇ ಯುಗಾದಿ. ಶಾಸ್ತ್ರಗಳಲ್ಲಿ ಅತಿ ಮುಖ್ಯ ಅಂತ ಹೇಳಿನೇ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ನಮ್ಮ ದೇಶದ ಬಹುತೇಕ ಭಾಗಗಳಲ್ಲಿ ಇದನ್ನು ಆಚರಿಸಲ್ಪಡುವಂಥದ್ದು ಹಬ್ಬದ ರೀತಿಯಲ್ಲಿ. ಹಾಗಾಗಿನೇ ಇದೊಂದು ಮಹಾಪರ್ವಕಾಲ ಅಂತ ಹೇಳಿ ಕರೆದಿರುವಂಥದ್ದು ಇದೆ. ಇಲ್ಲಿ ವರ್ಷ, ಋತು, ಮಾಸ, ಪಕ್ಷ, ತಿಥಿ ಎಲ್ಲಕ್ಕೂ ಕೂಡ ಪ್ರಾರಂಭ ಪೀಠಿಕೆಯಾಗಿ ಆರಂಭ ಆಗುವಂಥ ಒಂದು ಸಂದರ್ಭ ಯುಗಾದಿಯ ಸಂದರ್ಭ. ಇಡೀ ವರ್ಷಕ್ಕೆ ಬೇಕಾದಂತಹ ಯೋಜನೆಯನ್ನು ಹಾಕಿಕೊಳ್ಳುವಂಥದ್ದು, ಅದಕ್ಕೆ ಅನುಗುಣವಾಗಿ ನಡೆಯುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ ಅತಿ ಸೂಕ್ತವಾದಂತಹ ಪ್ರಶಸ್ತವಾದಂತಹ ದಿನ ಇದು. ಏಕೆಂದರೆ ಈ ದಿನ ಮಾಡುವಂತಹ ಸಂಕಲ್ಪ ಏನಿದೆ ಅದು ಅತ್ಯಂತ ಪ್ರಭಾವಪೂರ್ಣವಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಈ ದಿನ ನಮಗೆ ಯಾವುದೇ ಒಳ್ಳೆಯದು ನಡೀಲಿ ಕೆಟ್ಟದ್ದು ನಡೀಲಿ, ಅದು ಇಡೀ ವರ್ಷದಲ್ಲಿ ಅದರ ಪರಂಪರೆ ಮುಂದುವರಿತಾ ಇರುತ್ತೆ, ಅದು ಆವರ್ತನ ಆಗ್ತಾ ಇರುತ್ತೆ, ಅದೇ ರಿಪೀಟ್ ಆಗ್ತಾ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇರೋದ್ರಿಂದಲೇ ಆ ದಿನ ಎಲ್ಲರೂ ಸಂತೋಷದಿಂದ ಇರಬೇಕು. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲಗಳ ಭಕ್ಷಣವನ್ನು ಮಾಡಿ ಸಿಹಿ ಊಟವನ್ನು ಮಾಡಬೇಕು ಅನ್ನುವಂಥ ವಿಚಾರ ಈ ಕಾರಣಕ್ಕಾಗಿಯೇ ಇರುವಂಥದ್ದು. ಹಾಗಾಗಿನೇ ಯುಗಾದಿಯ ದಿನ ಒಳ್ಳೆಯ ಕೆಲಸ ಮಾಡುವಂಥದ್ದು, ಹೊಸ ಉದ್ಯೋಗ, ಹೊಸ ಉದ್ದಿಮೆ, ಹೊಸ ವ್ಯಾಪಾರ ಇತ್ಯಾದಿಗಳನ್ನು ಆರಂಭ ಮಾಡುವಂಥದ್ದು, ಇನ್ನು ಆಸ್ತಿಪಾಸ್ತಿ ಖರೀದಿ ಮಾಡುವಂಥ ಮಹತ್ತರ ಕಾರ್ಯಗಳೇನಿದೆ ಅದನ್ನು ಈ ದಿನ ಮಾಡಿದ್ರೆ ಅತ್ಯಂತ ವಿಶಿಷ್ಟವಾದ ಫಲಗಳನ್ನು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಯುಗಾದಿ ಹಬ್ಬ ಏನಿದೆ ಅದು ವಿಶೇಷವಾಗಿರುವಂತಹ ಹಬ್ಬ. ಇದು ಚಾಂದ್ರಮಾನ ಯುಗಾದಿ ಮತ್ತು ಸೌರಮಾನ ಯುಗಾದಿ ಅನ್ನುವಂಥ 2 ಹಬ್ಬಗಳಿದೆ. ಇಲ್ಲಿ ನಾವು ಆಚರಣೆ ಮಾಡ್ತಾ ಇರುವಂಥದ್ದು ಚಾಂದ್ರಮಾನ ಯುಗಾದಿ. ಇಲ್ಲಿ ಈ ಒಂದು ಯುಗಾದಿಯ ಸಂದರ್ಭದಲ್ಲೇ ಸೂರ್ಯೋದಯದ ಸಮಯಕ್ಕೆ
ಪ್ರಜಾಪತಿ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿ ಕಾಲಗಣನೆಯನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಕಾಲದ ಅವಯವಗಳನ್ನು ದೇವತೆಗಳಿಗೆ ಕೊಟ್ಟು ಜಗತ್ತಿನ ಸೃಷ್ಟಿಯನ್ನು ಮುಂದುವರಿಸಿ ಅಂತ ಹೇಳಿ ದೇವತೆಗಳಿಗೆ ಆದೇಶವನ್ನು ಮಾಡಿದ್ರು ಅನ್ನುವಂಥ ಅಂಶ ವಿವಿಧ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಯುಗಾದಿಯ ದಿನವೇ ರೇವತಿ ನಕ್ಷತ್ರದ ವಿಷ್ಕುಂಭ ಯೋಗದ ಹಗಲಿನಲ್ಲಿ ಭಗವಂತ ಮತ್ಸ್ಯಾವತಾರವನ್ನು ತಾಳಿದ್ರು ಅನ್ನುವಂಥದ್ದನ್ನ ಸ್ಮೃತಿ ಕೌಸ್ತುಭ ನಮಗೆ ತಿಳಿಸುತ್ತೆ. ಇಲ್ಲಿ ಯಾಕೆ ಯುಗಾದಿ ಸರ್ವಶ್ರೇಷ್ಠ ಅನ್ನೋದಕ್ಕೆ ನಾವು ಕೊಡುವಂತಹ ಕೆಲವೊಂದು ಉದಾಹರಣೆಗಳಿದು. ಇಲ್ಲಿ ಸೌರಮಾನ ಯುಗಾದಿಯ ಸಂದರ್ಭದಲ್ಲಿ ಅದು ವಿಷು ಅನ್ನುವಂಥ ಒಂದು ಪುಣ್ಯಕಾಲ ಆಗಿರುತ್ತೆ. ಹಗಲು ಮತ್ತು ರಾತ್ರಿ ಎರಡೂ ಸಮವಾಗಿರುವಂತಹ ದಿನ. ಹಾಗಾಗಿ ಸಾಧಕರಿಗೆ ಈ ಸೌರಮಾನ ಯುಗಾದಿ ಬಹಳ ವಿಶೇಷವಾಗಿರುವಂತಹ ದಿನ. ಅಂದರೆ ಚಾಂದ್ರಮಾನ ಯುಗಾದಿ ಪ್ರಾರಂಭ ಆಗಿ 1 ತಿಂಗಳಲ್ಲಿ ಈ ಸೌರಮಾನ ಯುಗಾದಿ ಕೂಡ ಆರಂಭ ಆಗುತ್ತೆ. ಅಲ್ಲಿಂದ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಂವತ್ಸರಗಳು ಆರಂಭ ಆಗುವಂಥದ್ದು. ಈಗ ನಡೀತಾ ಇರುವಂಥದ್ದು ವಿಶ್ವಾವಸು ನಾಮ ಸಂವತ್ಸರ. ಇನ್ನು ಮುಂದೆ ಯುಗಾದಿಯಿಂದ ಪ್ರಾರಂಭ ಆಗುವಂಥದ್ದು ಶ್ರೀ ಪರಾಭವ ನಾಮ ಸಂವತ್ಸರ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ಸಂವತ್ಸರಗಳ ಬದಲಾವಣೆಯನ್ನ ಹೊಂದುತ್ತಾ ಇರುತ್ತೆ. ಇಲ್ಲಿ ಚೈತ್ರ ಮಾಸ ವಸಂತ ಋತುವಿನ ಈ ಸಮಯದಲ್ಲಿ ಸೂರ್ಯನ ಕಿರಣಗಳೇನಿದೆ ಬಹಳ ಕಾಂತಿಯಿಂದ ಹೊಸದಾಗಿ ಗೋಚರಿಸುತ್ತೆ. ಅದರಲ್ಲೂ ಮರಗಿಡಗಳು ಚಿಗುರುವಂತಹ ಸಂದರ್ಭ ಇದು. ಹಾಗಾಗಿನೇ ಈ ಭೂತಾಯಿ ಕೂಡ ಪ್ರಕೃತಿಯ ಸೌಂದರ್ಯ ಕೂಡ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿನೇ ಈ ಚೈತ್ರ ಮಾಸದ ಆರಂಭದಲ್ಲೇ ಯುಗಾದಿ ಹಬ್ಬವನ್ನ ಆಚರಣೆ ಮಾಡುವಂಥದ್ದು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಉತ್ತರ ಭಾರತದಲ್ಲಿ ರಾಜ ವಿಕ್ರಮಾದಿತ್ಯ ಪ್ರಾರಂಭ ಮಾಡ್ದ ಅಂತ ಹೇಳುವಂಥ ಈ ಶಕೆ ಏನಿದೆ ಅದು ವಿಕ್ರಮ ಶಕೆ. ದಕ್ಷಿಣ ದೇಶದಲ್ಲಿ ಶಾಲಿವಾಹನ ಶಕೆ ಆರಂಭ ಆಯಿತು. ಅದು ಕೂಡ ಈ ಚೈತ್ರ ಶುಕ್ಲ ಪ್ರಥಮೆಯಂದೇ ಆರಂಭ ಆಯಿತು. ಆ ದಿನದಿಂದ ನಾವು ಶಾಲಿವಾಹನ ಶಕೆಯನ್ನ ಆರಂಭ ಮಾಡಿರುವಂಥದ್ದು. ಇನ್ನು ಯುಗಾದಿ ಹಬ್ಬಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೆಯುವಂಥದ್ದಿದೆ. ತಮಿಳು ದೇಶದಲ್ಲಿ ಚಿತ್ರಾ ವಿಷು ಅಂತ ಹೇಳಿ ಕರೆದ್ರೆ, ಉತ್ತರ ಭಾರತದಲ್ಲಿ ಸಂವತ್ಸರ ಪ್ರತಿಪದ ಅಂತ ಹೇಳ್ತಾರೆ, ಸಂವತ್ಸರಾರಂಭ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇಲ್ಲಿ ಹೆಸರೇ ಹೇಳುತ್ತೆ ನೋಡಿ, ಯುಗಾದಿ ಅಂತ ಹೇಳಿದ್ರೆ ಯುಗದ ಆದಿ, ಯುಗಸ್ಯ ಆದಿಹಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿನೇ. ಇಲ್ಲಿ ಯುಗ ಅಂತ ಹೇಳಿದ್ರೆ ಅದಕ್ಕೆ ನೊಗ ಅನ್ನುವಂಥ ಅರ್ಥ. ಇಲ್ಲಿ ನೊಗ ಅಂತ ಹೇಳಿದ್ರೆ ಇಲ್ಲಿ ನೇಗಿಲಿಗೆ 2 ಎತ್ತುಗಳ ಹೆಗಲಿನ ಮೇಲೆ ಕಟ್ಟಿರುವಂತಹ ನೊಗದ ಅರ್ಥ ಕೂಡ. ಹಾಗೆ ಇದೊಂದು ಜೋಡಿಯ ಪದಾರ್ಥ ಅಂತ ಹೇಳ್ತಾರೆ. ಕಾಲವಿಶೇಷ ಅನ್ನುವಂಥ ಒಂದು ಅರ್ಥ ಕೂಡ ಇದೆ. ಹಾಗಾಗಿ ಇಲ್ಲಿ ಋತುಗಳ ಪರಿವರ್ತನೆ ಹೊಂದುವಂತಹ ಕಾಲವಾದ್ರಿಂದ ಇದು ಋತುಗಳ ರಾಜ ವಸಂತ ಋತುವಿನಲ್ಲಿ ಆಚರಿಸುವಂಥ ಒಂದು ಸರ್ವಶ್ರೇಷ್ಠವಾದಂತಹ ಹಬ್ಬ ಇದು. ಈಗ ಪ್ರತಿ ಸಂವತ್ಸರದಲ್ಲಿ ಅಂದ್ರೆ ವರ್ಷದಲ್ಲಿ 3 ಪವಿತ್ರವಾದಂಥ ಮುಹೂರ್ತಗಳಿದೆ ಅಂತ ಹೇಳ್ತಾರೆ. ಅಂದ್ರೆ 3 ದಿನ. ಅದರಲ್ಲಿ ಯುಗಾದಿ ಕೂಡ ಒಂದು ಅನ್ನುವಂಥ ವಿಚಾರ ತಮ್ಮ ಗಮನದಲ್ಲಿರಲಿ. ಇಲ್ಲಿ ಯುಗಾದಿ ಹಬ್ಬ ಪ್ರಮುಖವಾಗಿ 3 ಅಂಶಗಳನ್ನು ಒಳಗೊಂಡಿರುವಂಥ ಹಬ್ಬ ಇದು. 1ನೇದು ಎಣ್ಣೆ ಸ್ನಾನ, ಬೇವು ಬೆಲ್ಲ ಭಕ್ಷಣ ಮಾಡುವಂಥದ್ದು. 3ನೇದು ಪಂಚಾಂಗ ಶ್ರವಣ ಮಾಡುವಂಥದ್ದು. ಹಾಗಾಗಿ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷಕ್ಕೆ ಮುಂಜಾನೆ ಎದ್ದು ಮನೆಯನ್ನ ಶುದ್ಧೀಕರಣ ಮಾಡುವಂಥದ್ದು, ದೇವರ ಕೋಣೆಯನ್ನ ಸ್ವಚ್ಛ ಮಾಡುವಂಥದ್ದು, ಹಾಗೆ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನ ಧರಿಸಿಕೊಂಡು ದೇವರನ್ನ ಪೂಜೆ ಮಾಡಿ, ಹಾಗೆ ಮನೆಗೆ ಆ ದಿನ ಬೇವು ಬೆಲ್ಲಗಳನ್ನ ಮಿಶ್ರಣವನ್ನ ನೈವೇದ್ಯಕ್ಕಾಗಿ ಸಮರ್ಪಣೆ ಮಾಡುವಂಥದ್ದು. ಜೊತೆಗೆ ಮನೆಯ ಮುಂಭಾಗಕ್ಕೆ ಮಾವಿನ ಹಾಗೆ ಬೇವಿನ ತಳಿರು ತೋರಣಗಳನ್ನು ಕಟ್ಟುವಂಥದ್ದು. ಇನ್ನು ಅರಿಶಿನ ಕುಂಕುಮಾದಿಗಳನ್ನ ಬಳಸಿಕೊಂಡು ಹೂಗಳನ್ನ ಮುಂಭಾಗಿಲಿಗೆ ಅಲಂಕಾರಿಕವಾಗಿ ಇಡುವಂಥದ್ದು ಈ ಸಂಪ್ರದಾಯದಲ್ಲಿ ಇರುವಂಥದ್ದು. ಇನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಬೇವು ಬೆಲ್ಲ, ನಂತರ ಹೋಳಿಗೆ ಇದನ್ನ ಸಮರ್ಪಣೆ ಮಾಡುವಂಥದ್ದು ಇದೆ. ಇದಾದ ನಂತರ ಗುರು ಹಿರಿಯರು ಹಾಗೆ ತಂದೆ ತಾಯಿಯಂದ್ರಿದ್ರೆ ಅವರ ಆಶೀರ್ವಾದವನ್ನ ಪಡ್ಕೊಳ್ಳುವಂಥದ್ದು. ದೇವರ ಪೂಜೆಯ ನಂತರದಲ್ಲಿ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವಂಥದ್ದು. ಈ ಬೇವು ಬೆಲ್ಲದ ಮಹತ್ವವೇ ಬಹಳ ವಿಶೇಷ. ಇಲ್ಲಿ ಈ ಬೇವು ಬೆಲ್ಲವನ್ನ ಯಾಕೆ ಸ್ವೀಕರಿಸಬೇಕು ಆ ದಿನವೇ ಅಂತ ಹೇಳಿದ್ರೆ, ಅಸ್ಥಿಗತವಾದಂತಹ ರೋಗವನ್ನ, ವಿಷದ ಸೋಂಕನ್ನು ನಿವಾರಿಸುವಂತಹ ಒಂದು ಶಕ್ತಿ ಬೇವಿಗೆ ಇದೆ. ಅದರ ಚಿಗುರು ಎಲೆಗಳನ್ನ, ಹೂವಿನೊಡನೆ ಕೂಡಿರುವಂತಹ ಚಿಗುರುಗಳನ್ನ ಬೆಲ್ಲದೊಂದಿಗೆ ಸೇವನೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ಕಹಿಯಾಗಿರುವಂತಹ ಬೇವಿನ ಎಲೆಯಲ್ಲಿ ಔಷಧೀಯ ಗುಣ ಇರೋದ್ರಿಂದ, ಅದರಲ್ಲೂ ಈ ಬೇಸಿಗೆ ಸಂದರ್ಭದಲ್ಲಿ ರೋಗಗಳು ಹೆಚ್ಚಾಗುವಂತಹ ಕಾಲ ಆದ್ದರಿಂದ ಬೇವಿನ ಎಲೆಯಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಅದಕ್ಕಾಗಿಯೇ ಇದನ್ನ ಕೆಲವರು ಆಂಟಿಸೆಪ್ಟಿಕ್ ಆಗಿ ಕೂಡ ಉಪಯೋಗಿಸುವಂಥದ್ದು ಇದೆ.
ಹಾಗಾಗಿನೇ ಈ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಿಕ್ಕೂ ಕೂಡ ಈ ಬೇವಿನ ಎಲೆಯನ್ನು ಉಪಯೋಗಿಸುವಂಥದ್ದು. ಅದಕ್ಕಾಗಿನೇ ಪ್ಲೇಗಮ್ಮ, ಮಾರಿಯಮ್ಮ, ಕಾಲರಾಮ್ಮ ಇತ್ಯಾದಿಗಳಿಗೆ ಮೊಸರನ್ನದ ಜೊತೆಗೆ ಬೇವಿನ ಸೊಪ್ಪನ್ನು ಕೂಡ ನೈವೇದ್ಯಕ್ಕೆ ಇಡುವಂಥದ್ದನ್ನು ನೀವು ಇಲ್ಲಿ ಜ್ಞಾಪಿಸ್ಕೊಳ್ಬಹುದು. ಹಾಗಾಗಿನೇ ಇಲ್ಲಿ ಕಟುತಿಕ್ತ ಕಾಷಾಯ ವಾತಂ ಜನಯಂತಿ ಅನ್ನುವಂತೆ ಬೆಲ್ಲದೊಡನೆ ಈ ಬೇವು ಸೇರಿದ್ರೆ ಅಲ್ಲಿ ಶರೀರದ ಯಾವುದೇ ರೀತಿಯ ದೋಷಗಳಿದ್ರೆ ನಿವಾರಣೆಯಾಗತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಬೇವಿನ ಜೊತೆಯಲ್ಲಿ ಬೆಲ್ಲವನ್ನ ಬೆರೆಸಬೇಕು. ಇಲ್ಲಿ ಬೆಲ್ಲ ಬಾಯಾರಿಕೆಯನ್ನು ಹೋಗಲಾಡಿಸುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ ಬಾಯಾರಿಕೆ ಜಾಸ್ತಿ ಇರೋದ್ರಿಂದ, ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಗುಣ ಹೆಚ್ಚಾಗಿರೋದ್ರಿಂದ ಇಲ್ಲಿ ರಕ್ತದ ಪುಷ್ಟೀಕರಣ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಹಗಲು ರಾತ್ರಿಗಳು ಇದ್ದೇ ಇರುತ್ತೆ, ಸುಖ ದುಃಖಗಳು ಇರುತ್ತೆ. ಅದೇ ರೀತಿಯಲ್ಲಿ ಆ ಸುಖ ದುಃಖಗಳ ಪ್ರಮಾಣ ಸಮವಾಗಿರಲಿ ಅಂತಾನೆ ಇಲ್ಲಿ ಬೇವು ಬೆಲ್ಲವನ್ನ ಸ್ವೀಕರಣ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಜೀವನವೆಲ್ಲ ಬೇವು ಬೆಲ್ಲ ಅರಿತು ಬಾಳುವವನೇ ಕಲಿಗಳ ಮಲ್ಲ ಅಂತ ಹೇಳಿ ಕವಿ ಹೇಳಿರುವಂತಹ ರೀತಿಯಲ್ಲಿ ನಾವು ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಕೂಡ ನಾವು ಸ್ವೀಕರಿಸಬೇಕು. ಅದೇ ರೀತಿ ಆ ಸಂವತ್ಸರದಲ್ಲಿ ಆರಂಭ ಆಗುವಂತಹ ದಿನದಿಂದಲೇ ಬೇವು ಬೆಲ್ಲವನ್ನ ಸ್ವೀಕರಿಸಬೇಕು ಅನ್ನುವಂಥದ್ದು ಇದೆ. ಅದಕ್ಕಾಗಿನೇ ಸುಖ ದುಃಖೆ ಸಮಯ ಕೃತ್ವ ಲಾಭವು ಜಯಾಜಯವು ಅಂತ ಹೇಳುವಂತೆ ಸಿಹಿ ಕಹಿಗಳ ಸಮ್ಮಿಲನ ಇರಬೇಕು ಅನ್ನುವಂಥದ್ದು. ಇನ್ನು ಈ ಯುಗಾದಿ ಒಂದು ಧಾರ್ಮಿಕ ಹಬ್ಬವಾಗಿ ಕೂಡ ಇರುವಂಥದ್ದು. ಅದಕ್ಕಾಗಿನೇ ಹಬ್ಬದ ರೀತಿಯಲ್ಲೇ ಆ ದಿನ ಮನೆಯವರು ಸಂಭ್ರಮಿಸುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ಯುಗಾದಿಯ ಸಂದರ್ಭದಲ್ಲಿ ಪಂಚಾಂಗ ಶ್ರವಣ ನಡೆಯುವಂಥದ್ದು ಇದೆ. ಮನೆಯಲ್ಲಿ ಈ ಪಂಚಾಂಗವನ್ನು ಓದಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಅಂಥವರು ಮಠಗಳಲ್ಲೋ ದೇವಾಲಯಗಳಲ್ಲೋ ಪಂಚಾಂಗವನ್ನ ಶ್ರವಣ ಮಾಡುವಂಥದ್ದು ಇದೆ. ಅಂದ್ರೆ ಆ ಯುಗಾದಿಯ ದಿನ ಪಂಚಾಂಗವನ್ನ ಓದಬೇಕು, ಪಂಚಾಂಗ ಶ್ರವಣ ಮಾಡಬೇಕು. ಇದರಿಂದ ಎಷ್ಟೋ ಜನ್ಮದ ಪಾಪಗಳು ನಾಶ ಆಗಿ ಪುಣ್ಯ ಲಭಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಲ್ಲೂ ಪಂಚಾಂಗ ಶ್ರವಣ ಮಾಡುವಂತಹ ಸಂದರ್ಭದಲ್ಲಿ ಸಂವತ್ಸರದ ಫಲಗಳನ್ನ ಕೇಳಬೇಕು. ವರ್ಷದ ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು ಇತ್ಯಾದಿಗಳನ್ನ ತಿಳ್ಕೊಳ್ಬೇಕು. ಈಗಾಗಲೇ ನಾವು ನೆನ್ನೆಯ ಸಂಚಿಕೆಯಲ್ಲಿ ಅದನ್ನು ತಿಳಿಸಿದ್ದೇವೆ. ಅದನ್ನು ಕೂಡ ಆ ಸಂದರ್ಭದಲ್ಲಿ ನೀವು ಮನನ ಮಾಡಿಕೊಳ್ಬಹುದು. ಇನ್ನು ಈ ಸಂವತ್ಸರದಲ್ಲಿ ಯಾವ ರೀತಿಯಲ್ಲಿ ಮಳೆ ಬೆಳೆಗಳಾಗುತ್ತೆ, ಆಹಾರ ಧಾನ್ಯಗಳು ದೇಶದ ಆರ್ಥಿಕತೆಯ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ, ಯಾವ ವಸ್ತುಗಳು ತುಟ್ಟಿಯಾಗುತ್ತೆ, ಯಾವ ವಸ್ತುಗಳು ನಮಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಕ್ಕತ್ತೆ, ಹಾಗೆ ರಾಜಕೀಯದ ಪರಿಸ್ಥಿತಿಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಜೊತೆಗೆ 12 ರಾಶಿಗಳ ರಾಶಿ ಫಲಗಳು ಈ ಸಂವತ್ಸರದಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಗುರು ಮತ್ತೆ ಶನಿಯನ್ನ ಆಧರಿಸಿ ಹೇಳುವಂಥದ್ದು. ಯಾಕೆಂದ್ರೆ ಅವರು ವರ್ಷಾಂತರದಲ್ಲಿ ತಮ್ಮ ಪಥವನ್ನ ಬದಲಾವಣೆ ಮಾಡುವಂಥವ್ರು, ತಮ್ಮ ರಾಶಿಯನ್ನ. ಇನ್ನು ಉಳಿದ ಎಲ್ಲ ಗ್ರಹಗಳು ಕೂಡ ಗೋಚಾರ ಗ್ರಹಗಳು. ಅಂದ್ರೆ ಕೆಲವೇ ದಿನಗಳಲ್ಲಿ ಆ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪರಿವರ್ತನೆ ಹೊಂದುತ್ತಾ ಇರ್ತಾರೆ. ಆದ್ರೆ ಇಲ್ಲಿ ಗುರುಗ್ರಹ ರಾಶಿ ಬದಲಾವಣೆಗೆ 1 ವರ್ಷವನ್ನ ತೆಗೆದುಕೊಂಡ್ರೆ ಶನಿ ಗ್ರಹ 2.5 ವರ್ಷವನ್ನ ತೆಗೆದುಕೊಳ್ಳುತ್ತೆ. ಇನ್ನು ರಾಹು ಮತ್ತೆ ಕೇತುಗಳು 1.5 ವರ್ಷದಲ್ಲಿ ತಮ್ಮ ರಾಶಿಯನ್ನ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಬಹಳ ಪ್ರಮುಖವಾಗಿ ಈ ಗುರು ಮತ್ತೆ ಶನಿ ಗ್ರಹವನ್ನು ಆಧರಿಸಿದಂತಹ ಸಂವತ್ಸರ ಫಲಗಳನ್ನ ತಿಳ್ಕೊಳ್ಳುವಂಥದ್ದು ಕೂಡ ಆ ದಿನದಲ್ಲಿರುತ್ತೆ. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಗುರು ಮತ್ತೆ ಶನಿಯ ಚಲನೆ ಹೇಗಿರುತ್ತೆ, ಯಾವ ಯಾವ ರಾಶಿಯಲ್ಲಿ ಯಾವ ಯಾವ ನಕ್ಷತ್ರಗಳಲ್ಲಿರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಇನ್ನು ಸಿರಿಗನ್ನಡ ಸುದ್ದಿವಾಹಿನಿ ಪ್ರತ್ಯೇಕವಾಗಿ ಎಲ್ಲ 12 ರಾಶಿಯವರ ಈ ಪರಾಭವ ನಾಮ ಸಂವತ್ಸರದ ಫಲಾಫಲಗಳನ್ನ ವಿಶೇಷ ಸಂಚಿಕೆಯಲ್ಲೇ ಪ್ರಸಾರ ಮಾಡ್ತಾ ಇದ್ದೇವೆ. ಅದು ಕೂಡ ನಾಳೆಯಿಂದ ಪ್ರಸಾರ ಆಗುತ್ತೆ. ಹಾಗಾಗಿ ನಿಮ್ಮ ರಾಶಿ ಯಾವುದು ಅಥವಾ ನಿಮ್ಮವರ ರಾಶಿ ಯಾವುದು ಅದನ್ನು ನೋಡಿಕೊಂಡು ಅದರಲ್ಲಿ ತಿಳಿಸಿರುವಂಥ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ನೀವು ಗಮನ ಇಟ್ಟು ಅನುಸರಣೆ ಮಾಡಬೇಕು. ಜೊತೆಗೆ ಹೇಳಿರುವಂತಹ ಕೆಲವೊಂದು ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಿ. ಈ ವರ್ಷ ತಮಗೆಲ್ಲರಿಗೂ ಕೂಡ ಸುಭಿಕ್ಷದ ವರ್ಷವಾಗಲಿ. ಹಳೆಯ ವರ್ಷದ ಕಹಿ ನೆನಪುಗಳು ನಿಮ್ಮ ಮನಸ್ಸಿನಿಂದ ದೂರ ಹೋಗುವಷ್ಟು, ಮರೆಯಾಗುವಷ್ಟು ಸಂತೋಷದ ಕ್ಷಣಗಳನ್ನ ನಿಮ್ಮ ಮನೆ ದೇವರು ನಿಮಗಾಗಿ ತಂದು ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೂಡ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಒಂದು ನಿರ್ದಿಷ್ಟ ಕಾರ್ಯಗಳನ್ನು ಈ ದಿನ ಮುಂದುವರಿಸಲಿಕ್ಕೆ ಕಷ್ಟ ಸಾಧ್ಯವಾಗುವಂತಹ ಸಂದರ್ಭ. ಅಂದರೆ ಅಡಚಣೆಗಳು ಜಾಸ್ತಿ ಇರುತ್ತೆ. ಹಾಗೆ ಕೆಲಸ ಮಾಡುವಂಥ ಮನಸ್ಸು ಕೂಡ ತುಂಬ ಕಡಿಮೆ ಇರುತ್ತೆ.
ಹಾಗಾಗಿ ಈ ದಿನ ಯಾವ ಉದ್ದೇಶಕ್ಕಾಗಿ ನೀವು ಸಮಯವನ್ನು ಮೀಸಲಿಡ್ತೀರೋ ಆ ಉದ್ದೇಶಕ್ಕೆ ಆ ಸಮಯ ಬಳಕೆಗೆ ಬರಲ್ಲ. ಹಾಗಾಗಿ ನೀವು ಬರೀ ಹಾಳೆಗಳ ಮೇಲೆ ಮಾತ್ರ ಯೋಜನೆಗಳನ್ನು ರೂಪಿಸುವಂಥದ್ದಾಗುತ್ತೆ. ಕಾರ್ಯತಃ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಮಾನಸಿಕವಾಗಿ ಸ್ವಲ್ಪ ಕಿರಿಕಿರಿ ಇರುವಂತಹ ಸಂದರ್ಭ ಕೂಡ ಇದೆ. ಕುಟುಂಬದಲ್ಲೋ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲೋ ಅಥವಾ ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲೋ ಈ ದಿನ ನಿಮಗೆ ಸ್ವಲ್ಪ ಮಾತಿನಿಂದ, ಅದರಲ್ಲೂ ಚುಚ್ಚು ಮಾತಿನಿಂದ ಮನಸ್ಸಿಗೆ ವೇದನೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಧೈರ್ಯದಿಂದಲೇ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ. ಆದರೆ ಈ ದಿನ ಅಷ್ಟೊಂದು ಆತ್ಮವಿಶ್ವಾಸ ನಿಮಗೆ ಇಲ್ಲ. ಹಾಗಾಗಿನೇ ಈ ದಿನ ಯಾವುದೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯಲ್ಲ. ಜೊತೆಗೆ ಹಣದ ಕೊರತೆ ಬೇರೆ ಇರುತ್ತೆ. ಹಾಗಾಗಿನೇ ಈ ದಿನ ಹೊಸ ಸಂಪಾದನೆಗೆ ಬೇರೆ ಬೇರೆ ಮಾರ್ಗಗಳಿದೆಯಾ ಅಂತ ಹೇಳಿ ಹುಡುಕುವಂಥ ಒಂದು ಭರಾಟೆಯಲ್ಲೂ ಕೂಡ ಇರ್ತೀರಿ. ಅದರಲ್ಲೂ ಕೆಲವೊಂದು ಆತುರದ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಈ ದಿನ ಯಾವುದೇ ಒಂದು ವಸ್ತು ಖರೀದಿಯ ಸಂದರ್ಭದಲ್ಲಿ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ದೂರದ ಪ್ರಯಾಣ ನಿಮಗೆ ಈ ದಿನ ಕೂಡ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇನ್ನು ವಾಹನದ ಮೇಂಟೆನೆನ್ಸ್ ಏನಿದೆ ಅದರಲ್ಲೂ ಕೂಡ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಯ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನ ಆರಾಧನೆ ಮಾಡಿ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ಗ್ರಹಗತಿಗಳು ನಿಮಗೆ ಬಹಳ ಚೆನ್ನಾಗಿರೋದ್ರಿಂದ, ಫೇವರಬಲ್ ಆಗಿರೋದ್ರಿಂದ ಈ ದಿನ ಕೆಲಸ ಮಾಡಲಿಕ್ಕೆ ನಿಮಗೆ ತುಂಬ ಖುಷಿ. ಅದಕ್ಕಾಗಿಯೇ ಕೆಲವೊಂದು ಕಷ್ಟದ ಕೆಲಸಗಳನ್ನು ಕೂಡ ಜವಾಬ್ದಾರಿಯುತವಾಗಿ ಮಾಡಿ ಮುಗಿಸುವಂಥ ಒಂದು ನಿರ್ಧಾರದಲ್ಲಿ ಇರ್ತೀರಿ. ಹಾಗೆ ಈ ದಿನ ಹೊಸ ಮಿತ್ರರ ಸೇರ್ಪಡೆ ನಿಮ್ಮ ವಲಯಕ್ಕೆ ಆಗುವಂಥ ಸಾಧ್ಯತೆ ಇದೆ. ಹೊಸಬರನ್ನು ಪರಿಚಯ ಮಾಡಿಕೊಳ್ತೀರಿ. ಹೊಸಬರು ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಕಲಿತ್ಕೊಂಡು ಅದನ್ನು ಮುಂದುವರಿಯುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಹೊಸ ಉದ್ಯಮಕ್ಕಾಗಲಿ ಅಥವಾ ಹೊಸ ಒಂದು ಕೆಲಸಕ್ಕಾಗಲಿ ನಾಂದಿ ಆಡುವಂಥ ಸಂದರ್ಭ ಇದೆ. ಇನ್ನು ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಗೌರವ ಸ್ಥಾನಮಾನ ಇರುವಂಥದ್ದು, ನಿಮ್ಮ ಕೆಲಸಕ್ಕೆ, ನಿಮ್ಮ ಒಂದು ಪ್ರತಿಭೆಗೆ ಈ ದಿನ ಸೂಕ್ತವಾದಂಥ ಒಂದು ಸ್ಥಾನಮಾನ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ಜಾಣ್ಮೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಜಾಣ್ಮೆಯಿಂದ ಮಾತು ಕೂಡ ಇರುವಂಥದ್ದು, ಕಮ್ಯುನಿಕೇಷನ್ ಕೂಡ ಚೆನ್ನಾಗಿದೆ ಈ ದಿನ. ಹಾಗಾಗಿ ನಿಮ್ಮಲ್ಲಿರುವಂಥ ದೌರ್ಬಲ್ಯಗಳನ್ನು ಕಂಡು ಹಿಡಿಲಿಕ್ಕೆ ಈ ದಿನ ಸ್ವಲ್ಪ ಕಷ್ಟವಾಗುವಂಥದ್ದು ಇದೆ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಮಾನಸಿಕ ಭಯ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ದೊಡ್ಡದಾಗಲಿಕ್ಕೆ ಬಿಡಬೇಡಿ. ಈ ಒಂದು ಭಯ, ಅದಕ್ಕೆ ಹಿನ್ನೆಲೆಯಾದಂಥ ಒಂದು ಕಾರಣ ಏನು, ಕಾರ್ಯಕಾರಣ ಸಂಬಂಧ ಏನು ಅನ್ನುವಂಥದ್ದನ್ನು ಆದಷ್ಟು ಬೇಗ ನೀವೇ ತಿಳ್ಕೊಳ್ಳುವಂಥದ್ದು ಉತ್ತಮ. ಅದನ್ನು ಸ್ವಲ್ಪ ಸಂಶೋಧನೆ ಮಾಡಿಕೊಳ್ಳಿ, ಒಂದು ರಿಸರ್ಚ್ ಮಾಡಿ, ಅದಕ್ಕೆ ಕಾರಣ ಗೊತ್ತಾಗುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಆದಷ್ಟು ಅದನ್ನು ಬೆಳೀಲಿಕ್ಕೆ ಬಿಡಬೇಡಿ. ಇನ್ನು ಈ ದಿನ ಮನೆ ಮಂದಿ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ಈ ದಿನ ನಿಮ್ಮ ಕೆಲಸಕ್ಕೆ ತುಂಬ ಎಂಡಾರ್ಸ್ ಮಾಡುವಂಥದ್ದು ಇದೆ. ಹಾಗಾಗಿನೇ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿ ಇರುವಂಥ ನಿಮಗೆ ಈ ದಿನ ಹೇಳಿ ಮಾಡಿಸಿದಂಥ ದಿನ. ಅದರಲ್ಲೂ ಈ ದಿನ ಸಮಚಿತ್ತದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಣಕಾಸಿನ ವಿಚಾರ, ದುಡಿಮೆಯ ವಿಚಾರ, ಇದರಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಸಮಾಧಾನ ಇದೆ. ಅದಕ್ಕಾಗಿಯೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಏಕೆಂದರೆ ತುಂಬ ಅವಕಾಶಗಳು ಈ ದಿನ ಕೂಡಿ ಬರುತ್ತೆ. ಅದರಲ್ಲೂ ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿ ಇರಲಿ, ಯಾವುದೇ ರೀತಿಯ ಹೊಯ್ದಾಟ ಇರಲಿ, ಅದನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡುವಂಥ ಒಂದು ಉತ್ಸಾಹ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಆರೋಗ್ಯ ಬಹಳ ಚೆನ್ನಾಗಿರೋದ್ರಿಂದ, ದೈಹಿಕವಾಗಿ ಮಾನಸಿಕವಾಗಿ ಸುಸ್ಥಿರವಾಗಿರೋದ್ರಿಂದ ಈ ದಿನ ಎಂಥದ್ದೇ ಕಷ್ಟದ ಕೆಲಸ ಆದರೂ ಕೂಡ, ಅಥವಾ ಕೆಲವರು ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗಿರುವಂಥ ಕೆಲಸ ಆದರೂ ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ನೀವು ಮನಸ್ಸು ಮಾಡಿ ಅದನ್ನು ಈ ದಿನ ಮುಂದುವರಿಸ್ತೀರಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ
ಕುಟುಂಬದ ಒಳಗಿನ ವಿಚಾರಗಳೇನಿದೆ ಅದನ್ನ ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರನ್ನು ಕೂಡ ಈ ದಿನ ನೀವು ಸೇರ್ಪಡೆಗೊಳಿಸ್ಕೊಳ್ತೀರಿ, ಅವರನ್ನು ಆ ಲೂಪಲ್ಲಿ ಇಟ್ಕೊಳ್ತೀರಿ. ಇದು ನಿಮ್ಮ ಜಾಣತನ. ಜೊತೆಗೆ ಬಹಳ ಸಹನೆಯಿಂದ ತೀರ್ಮಾನ ಕೈಗೊಳ್ಳುವಂಥ ಒಂದು ಸ್ವಭಾವ ಈ ದಿನ ಕಂಡು ಬರುತ್ತೆ. ಹಾಗಾಗಿನೇ ಎಲ್ಲ ವಿಚಾರಗಳು ಕೂಡ ಬಹಳ ಅಚ್ಚುಕಟ್ಟಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಕೆಲವೊಂದು ಘಟನೆಗಳು ಜರುಗಬಹುದು. ನಿಮ್ಮ ಮೇಲೆ ಸಣ್ಣ ಪುಟ್ಟ ಆಪಾದನೆಗಳು ಬರ್ಬೋದು. ಅದರಲ್ಲೂ ನಿಮ್ಮ ಹಿತಶತ್ರುಗಳಿಂದ, ನಿಮ್ಮ ಸಹೋದ್ಯೋಗಿಗಳಿಂದ ಬರುವಂಥ ಸಾಧ್ಯತೆ, ಅದನ್ನು ಈ ದಿನ ನೀವು ಸಮರ್ಥವಾಗಿ ಎದುರಿಸ್ತೀರಿ. ಆದರೂ ಅದಕ್ಕೂ ಕೂಡ ಸ್ವಲ್ಪ ಸಮಯವನ್ನು ಕೊಡೋದ್ರಿಂದ ನೀವು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಇಟ್ಟಂತಹ ಸಮಯ ಅಲ್ಲಿ ವ್ಯರ್ಥ ಆಗುತ್ತೆ. ಇನ್ನು ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ದಿನ, ಒಳ್ಳೆಯ ಲಾಭದ ದಿನ. ಇನ್ನು ವಿಶೇಷವಾಗಿ ನಿಮ್ಮಲ್ಲಿರುವಂಥ ಹಾಸ್ಯ ಪ್ರಜ್ಞೆ ಆಗಲಿ ಅಥವಾ ನಿಮ್ಮ ಸಂದರ್ಭೋಚಿತವಾದಂಥ ಮಾತುಗಳಿಂದಾಗಲಿ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ. ಹಾಗಾಗಿನೇ ಸಮಯ ಪ್ರಜ್ಞೆ ನಿಮಗೆ ಬಹಳ ಚೆನ್ನಾಗಿದೆ ಈ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಈ ದಿನ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಇರ್ತೀರಿ. ಹಾಗೆ ಈ ದಿನ ನೀವು ಸಾಗಿ ಬಂದಂತಹ ದಾರಿ ಏನಿದೆ ಅದನ್ನು ಸ್ವಲ್ಪ ಸಿಂಹಾವಲೋಕನವನ್ನು ಮಾಡಿಕೊಳ್ಬೇಕು. ಹಿಂದಿರುಗಿ ನೋಡಬೇಕು, ಎಲ್ಲಿ ಕೆಲಸಗಳು ಆರಂಭ ಆಯಿತು, ಎಲ್ಲಿ ಆ ಕೆಲಸಗಳು ಹಾದಿ ತಪ್ಪಿತು, ಎಲ್ಲಿ ಎಡವಿದ್ದಾಯಿತು, ಎಲ್ಲಿ ತಪ್ಪಾಯಿತು, ಎಲ್ಲಿ ನಷ್ಟ ಆಯಿತು. ಈ ವಿಚಾರಗಳನ್ನು ಒಂದು ಕಡೆ ನೀವು ಗಮನಿಸಬೇಕು. ಮತ್ತೊಂದು ಕಡೆ ನಿಮ್ಮ ಎಫರ್ಟ್ನಿಂದ ಯಾವ ಯಾವ ಕೆಲಸಗಳು ನಿಮಗೆ ಸಕ್ಸಸ್ಸನ್ನು ತಂತು, ಯಾವುದರಿಂದ ಲಾಭ ಆಯಿತು, ಅನುಕೂಲ ಆಯಿತು, ಇದನ್ನು ಕೂಡ ಒಂದು ಕಡೆ ನೀವು ನೋಡಬೇಕಾಗತ್ತೆ. ಹಾಗಾಗಿ ಅವಲೋಕನ ಅಂತ ಹೇಳಿದ್ರೆ ಸುಮ್ಮನೆ ಕಣ್ತೆರೆದು ದಾರಿಯಲ್ಲಿ ನಡೆದಂತೆ ಅಲ್ಲ. ಇದನ್ನು ಪ್ರತಿ ಹಂತದಲ್ಲೂ ನೀವು ಹಂತ ಹಂತವಾಗಿಯೇ ನೋಡಬೇಕಾಗತ್ತೆ. ಆಗ ನೋಡೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ಇರಬೇಕು ಮುಂದೆ ಅನ್ನುವಂಥದ್ರ ವಿಚಾರ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಸೆಲ್ಫ್ ಲರ್ನಿಂಗ್ ಇದು. ಹಾಗಾಗಿನೇ ಈ ದಿನದಲ್ಲಿ ನೀವು ಅಂಥ ಒಂದು ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಇನ್ನು ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಳ್ಳುವಂಥ ಸಂದರ್ಭ, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿನೇ ನಿಮ್ಮ ಮುಂದಿನ ಬಾಳಿಗೆ ಬೇಕಾದಂತಹ ಕೆಲವೊಂದು ದಿವ್ಯವಾದ ದಿಕ್ಸೂಚಿಯನ್ನು ಪಡ್ಕೊಳ್ಳಿಕ್ಕೆ ನೀವೇ ಸ್ವತಃ ಅನುಭವಿಸಿರುವಂಥ ಅನುಭವದ ಆಧಾರದ ಮೇಲೆ ಜೀವನವನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನ ಇದು. ಹಾಗಾಗಿ ಈ ಒಂದು ಸೂಕ್ತವಾದಂಥ ಸನ್ನಿವೇಶ ಏನಿದೆ ಅದನ್ನು ಬಹಳ ಚೆನ್ನಾಗಿ ನೀವು ನಿಭಾಯಿಸಬೇಕು. ಅದರಿಂದ ಬರುವಂಥ ಫಲಿತಾಂಶವನ್ನು ಅಳವಡಿಸ್ಕೊಳ್ಬೇಕು. ಇನ್ನು ಈ ದಿನ ಮಾನಸಿಕವಾಗಿ ಸ್ವಲ್ಪ ಅಸ್ಥಿರತೆ ಇರುವಂಥದ್ದು, ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಬಹಳ ಮಟ್ಟಿಗೆ ನಿಮಗೆ ಇರುತ್ತೆ. ಹಾಗೆ ಈ ದಿನ ಕುಟುಂಬದಿಂದಲೂ ಕೂಡ ನಿಮಗೆ ಅಷ್ಟೊಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಇಲ್ಲ. ಹಾಗೆ ನಿಮ್ಮ ಕುಟುಂಬಸ್ಥರಲ್ಲಿ, ಅದರಲ್ಲೂ ಹಿರಿಯರಲ್ಲಿ ಇರುವಂತಹ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗಳು ಅದು ಕೂಡ ಈ ದಿನ ನಿಮ್ಮನ್ನು ಬಾಧಿಸುತ್ತೆ. ಒಟ್ಟಾರೆ ಈ ದಿನ ಎಲ್ಲವೂ ಇದ್ದರೂ ಕೂಡ ಅನುಭವಿಸುವಂಥ ಯೋಗ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಜಿಗುಪ್ಸೆ, ಸ್ವಲ್ಪ ನಿರ್ಲಿಪ್ತತೆ ಅನ್ನುವಂಥದ್ದು ಇರುತ್ತೆ. ಆದರೆ ಈ ದಿನ ನೀವು ಚುರುಕಾಗಿ ಲವಲವಿಕೆಯಿಂದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಲೇಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ಳುವಂಥ ಒಂದು ಭರಾಟೆಯಲ್ಲಿ ಇರ್ತೀರಿ. ಕನ್ಸಿಸ್ಟೆನ್ಸಿ ಮುಂದುವರಿಬೇಕು ಅಂತಲೇ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಿಲ್ಲದಂತೆಯೇ ಕೆಲವೊಂದು ನಷ್ಟಗಳು, ಕೆಲವೊಂದು ಸೋರಿಕೆಗಳು ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಸಮಯ ಪ್ರಜ್ಞೆಯ ಜೊತೆಯಲ್ಲಿ ನೀವು ಈ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ನೀವು ಉಳಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಲೇಬೇಕು ಈ ದಿನ. ಇನ್ನು ಈ ದಿನ ನಿಮ್ಮಿಂದ ಕಲಿತಿರುವಂಥವರು, ನಿಮ್ಮನ್ನು ಆಶ್ರಯಿಸಿ ನಿಮ್ಮಿಂದನೇ ಸಹಾಯವನ್ನು ಪಡ್ಕೊಂಡಿರುವಂಥವರು ಕೂಡ ಈ ದಿನ ನಿಮಗೆ ಬುದ್ಧಿವಾದವನ್ನು ಹೇಳುವಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಅವಂಥವರ ಮಾತುಗಳನ್ನು ಕೂಡ ಈ ದಿನ ನೀವು ಕೇಳಬೇಕಾಗತ್ತೆ. ಇಲ್ಲಿ ನಿಮ್ಮ ಸಹನೆ ಮಿತಿ ಮೀರುವಂಥದ್ದು, ಅಂದರೆ ಇಲ್ಲಿ ಸಮಾಧಾನ, ಸಹನೆ ಅನ್ನುವಂಥದ್ದು ಇರಲ್ಲ.
ಹಾಗಾಗಿನೇ ಅಸಮಾಧಾನದಿಂದಲೇ ಅಂಥದ್ದನ್ನು ಈ ದಿನ ನೀವು ಕೇಳಿಸ್ಕೊಳ್ಬೇಕು. ಯಾಕೆಂದರೆ ಈ ದಿನ ನಿಮ್ಮ ವೀಕ್ನೆಸ್ಸನ್ನು ತಿಳಿದು ಅಂಥವರು ನಿಮ್ಮ ಮೇಲೆ ಸವಾರಿ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ಸನ್ನಿವೇಶಗಳನ್ನು ಬಹಳ ಸೂಕ್ಷ್ಮವಾಗಿ ಅಷ್ಟೇ ಮೌನದಿಂದ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ಮಾತುಕತೆಗೆ ಅವಕಾಶ ಕೊಡಬೇಡಿ. ಜೊತೆಗೆ ಅವರು ಹೇಳುವಂತಹ ಸಲಹೆ ಮಾರ್ಗದರ್ಶನ ಏನೇ ಇದ್ದರೂ ಅದನ್ನು ಕೇಳಿಸ್ಕೊಳ್ಳಿ. ಅದನ್ನು ಅನುಸರಣೆ ಮಾಡುವಂಥದ್ದು ಬಿಡುವಂಥದ್ದು ಬೇರೆ ವಿಚಾರ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಹೊಸ ಹೂಡಿಕೆಗೆ ಅವಕಾಶಗಳನ್ನು ತರ್ತಾ ಇದೆ. ನಿಮ್ಮಲ್ಲಿರುವಂಥ ಹಣ ಇರ್ಬೋದು, ನಿಮ್ಮಲ್ಲಿರುವಂಥ ಒಂದು ಶಕ್ತಿ, ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ಇದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಯೋಜನೆಗಳ ಕಾರ್ಯಸಾಧ್ಯತೆ ಏನಿದೆ ಅದನ್ನು ನೀವು ಸ್ವಲ್ಪ ನೋಡಬೇಕು, ಅದನ್ನು ಸ್ಟಡಿ ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನು ಅಳೆದು ನೋಡಿ ನಂತರ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿ ತೀರಾ ಬೇಕಾದವರು ಹೇಳಿದ್ರು ಅಂತ ಹೇಳಿ ಅದನ್ನು ಅನುಸರಣೆ ಮಾಡುವಂಥದ್ದಲ್ಲ. ಚಿನ್ನದ ಕತ್ತಿ ಅಂತ ಹೇಳಿ ಕತ್ತು ಕುಯ್ದುಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮ್ಮಿಂದ ಆಗಬಾರ್ದು. ಹಾಗಾಗಿನೇ ಪ್ರತಿ ವಿಚಾರದಲ್ಲೂ ಕೂಡ ಅದರ ಸಾಧಕ ಬಾಧಕಗಳನ್ನು ನೀವು ನೋಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಯಾರದ್ದೇ ಒಂದು ಮೂರನೆಯವರ ವಿಚಾರ ಇದ್ದರೂ ಕೂಡ ಅದಕ್ಕೆ ತಲೆ ಹಾಕಬೇಡಿ. ನಿಮ್ಮದೇ ಸಾಕಷ್ಟಿದೆ, ಅದನ್ನೇ ನೀವು ಈ ದಿನ ಅಧ್ಯಯನ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಬೇಕಾದಂಥ ಪರಿಹಾರಗಳನ್ನು ಕಂಡುಹಿಡ್ಕೊಳ್ಳುವಂಥದ್ದು, ಇಂಥದ್ದನ್ನು ಮುಂದುವರಿಸಿ. ಏಕೆಂದರೆ ಬೇರೆಯವರ ಬಗ್ಗೆ ಚಿಂತನೆ ಮಾಡಿ ನಿಮಗೆ ಯಾವುದೇ ರೀತಿಯ ಲಾಭಗಳು ಈ ದಿನ ಸಿಕ್ಕಲ್ಲ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ನಿಮ್ಮ ಒಂದು ಪ್ರಯತ್ನದಿಂದ ಕೆಲವೊಂದು ವಿಚಾರಗಳಲ್ಲಿ ಅದ್ಭುತವಾದಂಥ ಜಯವನ್ನು ಗಳಿಸ್ಕೊಳ್ತೀರಿ. ಜೊತೆಗೆ ಈ ದಿನ ಇತರರನ್ನು ಬಳಸಿಕೊಳ್ಳುವಂಥ ರೀತಿ ಇದೆಯಲ್ಲ, ಬಹಳ ಅದ್ಭುತ. ಏಕೆಂದರೆ ಅವರಿಂದ ಯಾವ ರೀತಿಯ ಸಹಕಾರವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕಲೆಗಾರಿಕೆ ಈ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಟ್ಟುನಿಟ್ಟಾಗಿ ಇರಬೇಕಾಗುವಂಥ ಸಂದರ್ಭ ಇದೆ. ಇನ್ನು ಕೆಲವೊಂದು ಅನಿರೀಕ್ಷಿತವಾದಂತಹ ಅನಾನುಕೂಲಕರವಾಗಿರುವಂಥ ಘಟನೆಗಳು ಸಂಭವಿಸ್ಬೋದು. ಆದರೂ ಕೂಡ ಅದನ್ನು ಈ ದಿನ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಆತ್ಮವಿಶ್ವಾಸ ಚೆನ್ನಾಗಿದೆ. ಎಂಥದ್ದೇ ಒಂದು ವರ್ಸ್ಟ್ ಸಿಚುಯೇಷನ್ ಇದ್ದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಧೈರ್ಯ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ವಾದ ವಿವಾದಗಳೇನೇ ಇದ್ದರೂ ಕೂಡ ಅಥವಾ ಅನುಕೂಲ ಅನಾನುಕೂಲತೆಗಳು ಏನೇ ಇದ್ದರೂ ಕೂಡ ಅದನ್ನು ಸಮಚಿತ್ತದ ವ್ಯತ್ಯಾಸಗಳೊಂದಿಗೆ ನೀವು ಇರಬೇಕಾಗತ್ತೆ. ಅಂದರೆ ಅದನ್ನು ಹಂಸಕ್ಷೀರ ನ್ಯಾಯದಂತೆ ನೋಡಿ ಅದರಲ್ಲಿ ಒಳ್ಳೆಯದನ್ನು ಮಾತ್ರ ನೀವು ಗ್ರಹಿಸಬೇಕಾಗತ್ತೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ನೀವು ಬಹಳ ದೂರಾಲೋಚನೆಯಿಂದ ಮಾಡಿರ್ತೀರಿ. ಅಂದರೆ ಮುಂದಾಲೋಚನೆ ಚೆನ್ನಾಗಿದೆ, ವಿಷನ್ ಚೆನ್ನಾಗಿದೆ. ಹಾಗಾಗಿ ನಾಳಿನ ದೃಷ್ಟಿಕೋನದಿಂದ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಏಕಾಏಕಿ ಒಂದು ದೊಡ್ಡ ಯೋಜನೆಯನ್ನು ಆರಂಭ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಅಟ್ಟವನ್ನು ಏರಿದಂಥವರು ಬೆಟ್ಟವನ್ನು ಏರಲಾರರೇ ಅನ್ನುವಂಥ ರೀತಿಯಲ್ಲಿ ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಮುಂದುವರೆದಿದ್ದೀರಿ. ಹಾಗಾಗಿ ಮುಂದಿನ ಹಂತ ಸ್ವಲ್ಪ ಪ್ರಬಲವಾಗಿರುವಂಥ ಹಂತ, ಅದನ್ನು ಕಾಣುವಂಥ ಒಂದು ತವಕ ಜಾಸ್ತಿ ಇದೆ, ಕ್ಯೂರಿಯಾಸಿಟಿ ಇದೆ. ಹಾಗಾಗಿನೇ ಅಂಥ ವಿಚಾರಗಳನ್ನು ತುಂಬ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ, ಮನದಟ್ಟು ಮಾಡ್ಕೊಳ್ತೀರಿ, ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತೀರಿ, ಧೈರ್ಯದಿಂದ ಅದನ್ನು ಮುಂದುವರಿಸ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ. ಹಾಗಾಗಿ ಅಂಥ ಪ್ರಯತ್ನಗಳಿಗೂ ಕೂಡ ಈ ದಿನ ಒಳ್ಳೆಯ ಪ್ರತಿಫಲ ಇದೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ 2ನೇ ಮನೆಯಲ್ಲಿ ಚಂದ್ರ, ಕುಟುಂಬ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಕುಟುಂಬದಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುತ್ತೆ, ಒತ್ತಡಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಸ್ವತಂತ್ರವಾದಂತಹ ಕಾರ್ಯಕ್ಕೆ ಕೆಲವರಿಂದ ಅಡ್ಡಿ ಆತಂಕಗಳಾಗುವಂಥ ಸಂದರ್ಭ ಕೂಡ ಇದೆ.
ಹಾಗಾಗಿನೇ ಈ ದಿನ ನಿಮಗೆ ಇಷ್ಟ ಇರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ನಿಮ್ಮವರು ಬಿಡ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನ ಕೂಡ ಇರುತ್ತೆ. ಆದರೆ ಈ ದಿನ ನಿಮ್ಮ ಬಗ್ಗೆನೇ ಪಿತೂರಿ ನಡೆಸುವಂಥವ್ರ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಹಣಕಾಸಿನ ವಿಚಾರದಲ್ಲಿ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥವರು ನಿಮ್ಮ ಸ್ನೇಹಿತರು ಬಂಧುಗಳು ಇದ್ದರೆ ಆದಷ್ಟು ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಅವರ ಬಲವಂತದ ಮಾತುಗಳು ನಿಮ್ಮನ್ನು ಪರಿವರ್ತನೆ ಮಾಡಿಬಿಡುತ್ತೆ, ನಿಮ್ಮನ್ನು ಎನ್ರೋಲ್ ಮಾಡಿಬಿಡ್ತಾರೆ, ನಿಮ್ಮನ್ನು ಅವರ ದಾರಿಗೆ ತುಂಬ ಸುಲಭವಾಗಿ ಕರೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಕೂಡ ಅವರು ಮಾಡ್ತಾ ಇರ್ತಾರೆ. ಇದರಿಂದ ನಿಮಗೆ ಸ್ವಲ್ಪ ಸೋಲು ಉಂಟಾಗುವಂಥದ್ದಿದೆ, ಜಾಗ್ರತೆ. ಇನ್ನು ಈ ದಿನ ಯಾವುದೇ ರೀತಿಯ ಹೊಗಳಿಕೆಗೆ ಮಾರು ಹೋಗಬೇಡಿ. ಏಕೆಂದರೆ ಹೊಗಳೋ ಅಂಥವ್ರು ಅವರ ಕೆಲಸವನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಬರುವಂಥವ್ರು, ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಸ್ವಪ್ರಯತ್ನಕ್ಕಾಗಿ ಸ್ವಪ್ರಯೋಜನಕ್ಕಾಗಿ ಬೇರೆಯವರನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾದಂತಹ ಅಗತ್ಯತೆ ಕೂಡ ಇದೆ. ಇನ್ನು ನಾಳೆಗಾಗಿ ನೀವು ಮಾಡುವಂತಹ ತೀರ್ಮಾನಗಳೇನಿದೆ ಅದನ್ನು ಸ್ವಲ್ಪ ನಿಧಾನ ಇದ್ದಾಗ ತೀರ್ಮಾನ ಮಾಡಿ. ಆತರಕ್ಕೆ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಜಾನನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವಂತಹ ದಿನ. ಹಾಗಾಗಿ ಬಹಳ ದಿನಗಳಿಂದ ನೀವು ಅಂದುಕೊಳ್ತಾ ಇದ್ದಂತಹ ಅಷ್ಟೇ ಪೂರ್ವ ಸಿದ್ಧತೆಯಲ್ಲಿ ಇದ್ದಂತಹ ಒಂದು ಕೆಲಸ ಈ ದಿನ ಒಂದು ಒಳ್ಳೆಯ ಹಂತಕ್ಕೆ ಬಂದು ನಿಲ್ಲುತ್ತೆ. ಇನ್ನು ಈ ದಿನದ ನಿರ್ಣಯ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು. ಯಾವುದೇ ತೀರ್ಮಾನಗಳು ಕೂಡ ನಿಮಗೆ ನಿಮ್ಮ ಕುಟುಂಬಸ್ಥರಿಗೆ ಕೂಡ ಅನುಕೂಲವನ್ನು ತರುವಂಥ ತೀರ್ಮಾನವಾಗಿರುತ್ತೆ. ಹಾಗೆ ಸಾಮಾಜಿಕ ಸ್ಥಾನದಲ್ಲಿ ನಿಮಗೆ ಉನ್ನತವಾದಂತಹ ಒಂದು ಕಾರ್ಯಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಇದರಿಂದ ಸಾಮಾಜಿಕವಾಗಿ ಮನ್ನಣೆಯನ್ನು ಗಳಿಸ್ಕೊಳ್ತೀರಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು. ಹಾಗಾಗಿ ನಿಮ್ಮ ಉತ್ಸಾಹ ಇತರರಿಗೆ ಮಾದರಿಯಾಗಿ ಇರುವಂಥದ್ದು ಕೂಡ ಇದೆ. ನಿಮ್ಮನ್ನು ಅನುಕರಣೆ ಮಾಡುವಂಥವರು ಕೂಡ ಇದ್ದಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಪಬ್ಲಿಕ್ ಲೈಫಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ಹೊಸ ಕೆಲಸಕ್ಕಾಗಲಿ ಹೊಸ ವ್ಯಾಪಾರ ವ್ಯವಹಾರಕ್ಕಾಗಲಿ ನೀವು ನಾಂದಿ ಆಗಬೇಕು ಅಥವಾ ಆರಂಭ ಆಗಬೇಕು ಅನ್ನುವಂಥ ಒಂದು ವಿಚಾರ ಏನಾದರೂ ಮನಸ್ಸಲ್ಲಿದ್ದರೆ ಈ ದಿನ ಅದಕ್ಕೆ ಪ್ರಶಸ್ತವಾಗಿದೆ. ಈ ದಿನನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಗುರು ಸಾಧನೆಯ ಮಾರ್ಗದಲ್ಲಿ ಬೇರೆಯವರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ಒಂದು ದಾರಿಯನ್ನು ಕಂಡುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಹಣಕಾಸಿನ ಕೊರತೆಯನ್ನು ನೀಗಿಸಲಿಕ್ಕೆ ಸ್ವಲ್ಪ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೋ ಒಂದು ಕಡೆ ಹೋಗಿ ಹಣ ತರ್ಬೋದು ಅನ್ನೋವಂಥ ಹಿನ್ನೆಲೆಯಲ್ಲಿ ನೀವು ಮಾಡುವಂಥ ಪ್ರಯಾಣ ಅಷ್ಟಕ್ಕಷ್ಟೇ ಇರುತ್ತೆ. ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಫಲ ಸಿಕ್ಕಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥ ಸಂಬಂಧಿಕರು ಯಾರೇ ಇರಲಿ ಅವರು ಕೊಡುವಂಥ ಒಂದು ಮಾರ್ಗದರ್ಶನ ಏನಿದೆ ಅದರಿಂದ ದೂರ ಇರುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಸ್ವಂತ ಅನುಭವದಲ್ಲಿ ನೀವು ಈ ದಿನದ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಸಾಕಷ್ಟು ಪ್ರಯಾಣದ ಅವಕಾಶಗಳು ಕೂಡ ಇದೆ. ಆದರೆ ಆ ಪ್ರಯಾಣ ನಿಮಗೆ ಅಷ್ಟೊಂದು ಲಾಭವನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳಿಂದ ಸ್ವಲ್ಪ ತೊಂದರೆಗಳಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂತಹ ಜನ, ಅವರಿಂದ ಸ್ವಲ್ಪ ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡವನ್ನು ತರುವಂಥ ಸಂದರ್ಭದಲ್ಲೇ ಇರ್ತಾರೆ. ಹಾಗಾಗಿ ಅವರವರ ಕೆಲಸಗಳು ಅವರಿಗೆ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಅವರನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಮುಂದೆ ಹೋಗ್ತಾರೆ. ಹಾಗಾಗಿ ಅದರಿಂದ ಆಗುವಂಥ ಈ ಅಡ್ಡ ಪರಿಣಾಮಗಳೇನು ಅನ್ನುವಂಥದ್ದನ್ನು ಅವರು
ಅಧ್ಯಯನ ಮಾಡಲ್ಲ, ಅವರಿಗೆ ಗೊತ್ತಾಗಲ್ಲ. ಅದು ನಿಮಗೆ ಸ್ವಲ್ಪ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಅವರ ಹಿಂದೆ ನೀವೇ ಇರುವಂಥವ್ರು. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಸ್ಥಾನಮಾನವನ್ನು ಬಳಸುವಂತಹ ಸಂದರ್ಭದಲ್ಲಿ, ನಿಮ್ಮ ಅಧಿಕಾರ ವ್ಯಾಪ್ತಿಯನ್ನು ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಕೂಡ ಈ ದಿನ ನಿಮ್ಮ ಒಂದು ತೀರ್ಮಾನದಿಂದ ಅನ್ಯಾಯ ಆಗಬಾರ್ದು, ದುಃಖ ಆಗಬಾರ್ದು. ಈ ರೀತಿ ನೀವು ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಗೆ ಸಹಾಯ ಮಾಡುವಂಥವರು ನಿಮ್ಮ ನೆರೆಹೊರೆಯವರು. ಹಾಗಾಗಿ ಅವರನ್ನು ಈ ದಿನ ಬಹಳ ಚೆನ್ನಾಗಿ ನೋಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಒಂದು ಆದಾಯದಲ್ಲಿ ಪ್ರಗತಿ ಆಗಬೇಕು, ಆದಾಯದಲ್ಲಿ ಏರಿಕೆ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿ ನಿಮಗೆ ಅಷ್ಟೊಂದು ಲಾಭ ಇಲ್ಲ, ಆದರೆ ನಷ್ಟ ಅಂತೂ ಇಲ್ಲ. ಎಲ್ಲೋ ಒಂದು ಕಡೆ ಮಧ್ಯಮ ಪ್ರಮಾಣದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಫಲಗಳು ಸಿಗ್ತಾ ಇರುತ್ತೆ. ಇನ್ನು ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ಸಾಲ ಸೋಲ ಮಾಡುವಂಥದ್ದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಡಿ. ಇನ್ನು ಈ ಯಾವುದೇ ಪಾವತಿಗಳು ಮಾಡುವಂಥದ್ದಿದ್ದರೆ, ಯಾರಿಗಾದರೂ ಹಣ ಕೊಡುವಂಥದ್ದಿದ್ದರೆ ಈ ದಿನ ಕೊಡುವಂಥ ಒಂದು ಪ್ರಯತ್ನ ಮಾಡಿ. ಆ ಸಾಲ ಬೇಗ ತೀರೋಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ ಈ ದಿನ ನಿಮ್ಮ ಗೆಲುವಿಗೆ ಎಲ್ಲರ ಸಹಕಾರ ಇದೆ ನೋಡಿ, ಅದು ಬಹಳ ವಿಶೇಷ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಕುಟುಂಬಸ್ಥರ ಬೆಂಬಲ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಇದರಿಂದ ಈ ದಿನ ಅಧಿಕ ಶ್ರಮ ಪಟ್ಟರೂ ಕೂಡ ನಿಮಗೆ ಶ್ರಮ ಅನಿಸಲ್ಲ. ಏಕೆಂದರೆ ಅದರ ಫಲಿತಾಂಶ ಎಲ್ರಿಗೂ ಕೂಡ ಯೋಜಿತ ರೀತಿಯಲ್ಲಿ ಹಂಚಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಹೋದರರಿಂದ ಕೂಡ ನಿಮಗೆ ಅನುಕೂಲ ಇದೆ. ಅದರಲ್ಲೂ ಈ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ನಿಮ್ಮ ಒಡ ಹುಟ್ಟಿದವರು ನಿಮಗೆ ಸಹಕರಿಸ್ತಾರೆ. ಹಾಗಾಗಿನೇ ಈ ದಿನ ನೀವು ಮಾಡುವಂತಹ ಪ್ರತಿ ಪ್ರಯತ್ನದಲ್ಲೂ ಕೂಡ ಒಳ್ಳೆಯ ಅವಕಾಶಗಳು ನಿಮಗೆ ಎದುರಾಗ್ತಾ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಾತು ಬಹಳ ಸ್ಪಷ್ಟವಾಗಿರಬೇಕು, ಕರಾರುವಕ್ಕಾಗಿರಬೇಕು. ಏನನ್ನ ಹೇಳಬೇಕು ಅದನ್ನು ನೇರವಾಗಿ ಹೇಳುವಂಥ ಒಂದು ಪ್ರಯತ್ನದಲ್ಲಿ ಇರಿ. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಒಂದು ಮಾತುಕತೆ ನಡೆಯುವಂಥದ್ದು, ಅವರನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಕೂಡ ನಿಮಗೆ ಸಿಕ್ಕತ್ತೆ. ಅದನ್ನು ಕೂಡ ಚೆನ್ನಾಗಿ ಬಳಸ್ಕೊಳ್ಳಿ. ನಿಮ್ಮ ಮಾತು ಸ್ಫುಟವಾಗಿರಲಿ, ಸ್ಪಷ್ಟವಾಗಿರಲಿ. ಇನ್ನು ಈ ದಿನ ಹೊಸ ಅವಕಾಶಗಳು ಬಂದಾಗ ನಿಮ್ಮ ಕುಟುಂಬಸ್ಥರನ್ನ ಮರಿಬೇಡಿ. ಅದರಲ್ಲೂ ಸ್ತ್ರೀಯರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಈ ದಿನ ಪ್ರಯಾಣ ಮಾಡುವಂತಹ ಸಂದರ್ಭ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಬೇಕು ನಿಮ್ಮ ಪ್ರಯಾಣವನ್ನು. ಆದರೆ ಅನಿವಾರ್ಯ ಕಾರಣಗಳಿಗಾಗಿ ನೀವೇ ಖುದ್ದು ಹೋಗಬೇಕಾದಂತಹ ಒಂದು ಸನ್ನಿವೇಶ ಏನಿದೆ ಅದಕ್ಕೆ ಸಮಯೋಚಿತವಾಗಿ ಭೇಟಿ ಮಾಡಿ. ಇನ್ನು ನಿಮ್ಮ ಸಂಕಲ್ಪಗಳು ಏನೇ ಇದ್ರೂ, ಹೊಸ ವರ್ಷಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥದ್ದನ್ನು ಈಗಲಿಂದಲೇ ನೀವು ಕಾರ್ಯಗತಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವ್ರಿಗೂ ಕೂಡ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅದರಲ್ಲೂ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮಗಿರುವಂಥ ಶ್ರದ್ಧೆ ಎಷ್ಟಿದೆ, ನಿಮ್ಮ ಅನುಭವ ಎಷ್ಟಿದೆ, ನಿಮ್ಮ ಪ್ರತಿಭೆ ಎಷ್ಟಿದೆ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಬರುವಂಥ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ತೀರಿ. ಇದರಿಂದ ನಿಮಗೆ ನಾನಾ ರೀತಿಯ ಲಾಭಗಳು ಈ ದಿನ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಅವರ ಒಂದು ಅನುಭವದ ಮಾತುಗಳನ್ನು ಈ ದಿನ ಕೇಳಿಸ್ಕೊಂಡ್ರೆ ನಿಮ್ಮ ಒಂದು ಪ್ರಯತ್ನಗಳಲ್ಲಿ ಯಾವ ದಾರಿಯನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ ಅನ್ನುವಂಥ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕೆಂದರೆ ಇಲ್ಲಿಯವರೆಗೆ ಇದ್ದಂಥ ಒಂದು ಗೊಂದಲ ನಿವಾರಣೆಯಾಗುತ್ತೆ. ಇನ್ನು ಈ ದಿನ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯ ಅಗತ್ಯತೆ ಇದೆ. ಇನ್ನು ಈ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ. ಅಂದರೆ ಈ ಪ್ರಯಾಣದ ವೇಳೆ, ಪ್ರಯಾಣದ ಒಂದು ಗುರಿ ಏನು, ಅದರ ಉದ್ದೇಶ, ಯಾಕಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ, ಅಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳೇನು, ಇದರ ಬಗ್ಗೆ ಒಂದು ಚಿತ್ರಣವನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ಸಣ್ಣ ವಿಚಾರ ಆದರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಅದನ್ನು ಕೂಡ ನೀವು ಜಾಗ್ರತೆಯಿಂದ ಪರಿಗಣಿಸಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯದ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ
ನಿಮಗಿರಲಿ, ನಿಮ್ಮ ಕುಟುಂಬಸ್ಥರಿಗಿರಲಿ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಈ ಆರೋಗ್ಯದ ಪರಿಸ್ಥಿತಿಯನ್ನ ಅಥವಾ ನಿಮ್ಮ ಒಂದು ಕೆಲಸ ಕಾರ್ಯಗಳ ಒತ್ತಡದ ಪರಿಸ್ಥಿತಿಯನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮ ಜಾಣತನ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳುವಂಥದ್ದು ಇದೆ, ಹೊಸ ಸ್ಟ್ರಾಟಜೀಸ್ ಇದೆ, ಹೊಸ ಟೆಕ್ನಿಕ್ಸ್ ಇದೆ. ಇದನ್ನು ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿ ಈ ದಿನ ನೀವು ಯಾವ ತೀರ್ಮಾನವನ್ನು ಮಾಡ್ತೀರೋ ಅದರಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮಗೆ ಶ್ರಮ ವ್ಯರ್ಥವಾಗುತ್ತೆ, ಜೊತೆಗೆ ಬಯಸಿದಂತಹ ಕಾರ್ಯ ಈಡೇರಲ್ಲ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ದಿನದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಿಮ್ಮ ಯಶಸ್ಸು ಮರೀಚಿಕೆಯಂತೆಯೇ ಇರುವಂಥದ್ದು. ಅಂದರೆ ಅದು ಕಣ್ಣಿಗೆ ಕಾಣಿಸಲ್ಲ, ಆದರೆ ಕೆಲಸ ಆಗಿದೆ, ಅದನ್ನು ಅನುಭವಿಸುವಂಥ ಯೋಗ ನಿಮಗೆ ದಗ್ತಾ ಇಲ್ಲ ಅಂತ ಒಂದು ವಿಚಿತ್ರ ಸನ್ನಿವೇಶದಲ್ಲಿ ಇರ್ತೀರಿ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಸಮಾಧಾನದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಎಷ್ಟೇ ನೀವು ಪ್ರಶಾಂತವಾಗಿದ್ದರೂ ಕೂಡ ಕೆಲವರು ನಿಮ್ಮನ್ನು ರೇಗಿಸ್ತಾರೆ, ನಿಮ್ಮ ಕಾಲೆಳಿತಾರೆ, ನಿಮಗೆ ಕೋಪ ಬರುವಂತೆ ಮಾಡ್ತಾರೆ. ಹಾಗಾಗಿ ಅಂಥವರನ್ನು ಈ ದಿನ ದೂರ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಪ್ರಯಾಣದ ಸಂದರ್ಭ, ಓಡಾಟದ ಸಂದರ್ಭ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ಈ ದಿನ ದಕ್ಷಿಣ ದಿಕ್ಕಿಗೆ ಮಾತ್ರ ಪ್ರಯಾಣವನ್ನು ಮಾಡಬೇಡಿ, ಅದು ನಿಮಗೆ ಆಗಿ ಬರಲ್ಲ. ಈ ದಿನ ಅಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಆದಷ್ಟು ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ಅರ್ಧಂಬರ್ಧ ಆಗಿ ಬಿದ್ದಿದೆಯಲ್ಲ ಅಂಥ ಕೆಲಸಗಳನ್ನು ಈ ದಿನ ಮುಂದುವರಿಸುವಂಥದ್ದು ಉತ್ತಮ. ಅದು ನಿಮಗೆ ಬೇಗ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ನಿಮ್ಮ ಒಂದು ದೂರದರ್ಶಿತ್ವಕ್ಕೆ ಇದು ಸಹಕಾರಿಯಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳನ್ನು ನಿಮ್ಮ ಕಾರ್ಯಕ್ಷೇತ್ರದಿಂದ ಸ್ವಲ್ಪ ದೂರ ಇರಿಸಬೇಕು ಅನ್ನುವಂಥ ವಿಚಾರ ಕೆಲವೊಮ್ಮೆ ಬರ್ಬೋದು. ಆದರೆ ಅದು ಈ ದಿನ ಕಷ್ಟ ಸಾಧ್ಯವಾದಂತಹ ಒಂದು ಪ್ರಯತ್ನ ಆಗುತ್ತೆ. ಅದನ್ನು ಆದಷ್ಟು ಅಲ್ಲಿಗೆ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ವಿಚಾರದಲ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳ ವಿಚಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ ನಿಮಗೆ ಸಹಕರಿಸುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಅವರ ಕಾರ್ಯದ ಒತ್ತಡದಿಂದ ಅಂಥ ಸಮಯಾವಕಾಶ ಅವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಅವರೆಲ್ಲರ ವಿಚಾರದಲ್ಲೂ ಕೂಡ ಈ ದಿನ ನೀವು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ತುಂಬ ಧನಾತ್ಮಕವಾಗೇ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.